ಒಬ್ಬ ಸ್ಪೀಕರ್ ಈ ರೀತಿಯಾಗಿ ಅಂದ್ರೆ ಒಂದಲ್ಲಿ ಕಂಟ್ರೋಲ್ ಅನ್ನೋದು ಅವ್ರ ಕೈಲೇ ಇರುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡಕ್ ಹೋಗದೆ ನಗ್ತಾ ಕೂತ್ಕೊಂಡಿರ್ತಾರೆ. ಇನ್ನು ಅದ್ರ ಜೊತೆಗೆ ಈ ಹಿಂದೆ ಕೂಡ ಒಂದು ಬಿಜೆಪಿ ಗೈರಾದ, ಈಗ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಗೈರಾದಂತ ಸಂದರ್ಭದಲ್ಲಿ ಬಿಜೆಪಿಗರು ಅಲ್ಲಿ ಎದ್ದು ನಿಂತ್ಕೊಂಡು ಬಂದಿಲ್ಲ ಅನ್ನುವಂತ ಒಂದಿಷ್ಟು ಮಾತುಗಳನ್ನ ಆಡುವಾಗ ನನಗೆ ಕಾಣಿಸ್ತಾ ಇದೆ ನೀವೇನು ಬೊಬ್ಬೆ ಹೊಡೆಯೋದು, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅದೇ ಸ್ಪೀಕರ್ ಈಗ ಶಿವಲಿಂಗೇಗೌಡರು ಮಾತನಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಡೋದಿಲ್ಲ, ನಗ್ತಾ ಕೂತಿರ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ಸುತ್ತೆ ನೋಡೋರ್ಗೆ ಅಂತ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶದಲ್ಲಿ ಎಮರ್ಜ್ ಆದಂತಹ ಒಂದು ಮೂವ್ಮೆಂಟ್ ಕಾಂಗ್ರೆಸ್ ಆಗಿತ್ತು. ಅದನ್ನು ಮಹಾತ್ಮ ಗಾಂಧಿಯವರು ಸ್ವತಂತ್ರ ಬಂದ ನಂತರ ಡಿಸಾಲ್ವ್ ಮಾಡಿ ಅಂತ ಕೂಡ ಹೇಳ್ತಾರೆ, ಇನ್ನು ನೆಸೆಸಿಟಿ ಇಲ್ಲ ಅಂತ. ಆದರೆ ಅದನ್ನೇ ಒಂದು ರಾಜಕೀಯ ಪಕ್ಷವಾಗಿ ಮಾರ್ಪಾಟು ಮಾಡಿಕೊಂಡು ಬಂದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಆದರೂ ಸಹ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ, ಒಳ್ಳೊಳ್ಳೆ ನಾಯಕರು ಬಂದು ಹೋಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಯಾವ ರೀತಿ ಅವರು ಒಂದು ನಡತೆ ಇತ್ತು, ಸನ್ಮಾರ್ಗ ಇತ್ತು, ಸಮಾಜದಲ್ಲಿ ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವ ಉಳ್ಳಂಥವರಾಗಿದ್ದರು. ಅಷ್ಟು ಆ ರೀತಿ ನಾಯಕರಿದ್ದಂತಹ ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಂತೂ ಇವತ್ತು ತುಂಬ ಕೆಟ್ಟದಾಗಿ ಅಸಹ್ಯವಾಗುವ ರೀತಿ ನಡ್ಕೊಳ್ತಾ ಇದ್ದಾರೆ ಲೀಡರ್ಸ್. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಾವು ನೋಡ್ತಾ ಇದ್ದೀವಿ ಎಂತಹ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಸದನದಲ್ಲಿ. ಮತ್ತು ಒಂದು ಸದನ ನಡೆಯುತ್ತೆ ಅಂದರೆ ಆ ಸದನದಲ್ಲಿ ಕಾರ್ಯಯೋಜನೆಗಳೇನು, ಬಿಲ್ ಯಾವ್ದು ಪಾಸ್ ಆಗಬೇಕು, ಜನರಿಗೆ ಅದರಿಂದ ಒಳ್ಳೇದೇನು ಕೆಟ್ಟದ್ದೇನು, ಮತ್ತು ಯಾವುದಾದ್ರೂ ಒಂದು ಸ್ಕ್ಯಾಮ್ ನಡೆದಿರೋ ಅಂಥದ್ದು ಆಯಿತಾ, ಅದನ್ನು ಜನರ ತೆರಿಗೆದಾರರ ಹಣವನ್ನು ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಿದೆ, ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಿದೆ, ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳು ರಾಜ್ಯದ ಜನತೆಗೆ ತಲುಪ್ತಿದೆಯಾ ಇಲ್ವಾ, ಈ ರೀತಿಯಾದಂತಹ ಒಂದು ಡಿಸ್ಕಷನ್ ಅಲ್ಲಿ ನಡಿಬೇಕಾಗತ್ತೆ. ಅದಕ್ಕೆ ವಿಪಕ್ಷಗಳು ನಾವು ಜವಾಬ್ದಾರಿಯುತವಾಗಿ ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಅಂತ ನಾವು ಹೋಗಿರ್ತೇವೆ. ಸೊ ಈ ಒಂದು ಅಧಿವೇಶನ ಏನಿತ್ತು, ರಾಮ್ಜಿ ಬಗ್ಗೆ ಕರೆದಿದ್ರು, ನಾವು ಅದಕ್ಕೆ ಸಮರ್ಥವಾಗಿ ತಯಾರಿ ನಡೆಸ್ಕೊಂಡಿದ್ದು. ಆದರೆ ನಮಗೂ ಕೂಡ ಅದರ ಜೊತೆಗೆ ಸಿಕ್ಕಂತಹ, ತಾವೇ ನೋಡ್ತಾ ಇದ್ರಿ, ಕರ್ನಾಟಕದ ಜನತೆ ನೋಡಿರೋ ಅಂಥದ್ದು, ಅನ್ನಭಾಗ್ಯದ ಅಕ್ಕಿ ಕೂಡ ಬಂದಿಲ್ಲ ಅಂತ ಸಚಿವರೇ ಒಪ್ಕೊಂಡ್ರು, ಅದನ್ನು ಕೂಡ ನಾವು ಹೊರಗಡೆ ತೊಗೊಂಡು ಬಂದ್ವಿ ಆಯಿತಾ. ಮತ್ತು 6,000 ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಒಂದು ಏನು ಅವ್ಯವಹಾರ ಇದೆ ಅದನ್ನು ಕೂಡ ನಾವು ಆಚೆ ತಂದ್ವಿ, 5 ಸಾಕ್ಷಿಗಳ ಸಮೇತ ನಾವು ತೊಗೊಂಡ್ಬಂದ್ವಿ. ಇಂತಹ ಡಿಸ್ಕಷನ್ಸ್ ನಡೆಯುವಾಗ ಯಾವುದೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಾರ್ದು ಅನ್ನೋಂತಹ ಒಂದು ಹುನ್ನಾರ ಕಾಂಗ್ರೆಸ್ ಪಕ್ಷದ ನಾಯಕರದ್ದು, ಇನ್ಕ್ಲೂಡಿಂಗ್ ಸಭಾಪತಿ ಅಂತಂದರೆ ಸರ್ ಹೇಳ್ತಾ ಇದ್ರು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಸರ್. ಸಭಾಪತಿಗಳು ಅಂದರೆ ಅನ್ಬಯಾಸ್ಡ್ ಆಗಿರಬೇಕು, ಶಿಸ್ತಿರಬೇಕು, ಸದನದಲ್ಲಿ ಶಿಸ್ತನ್ನು ಕಾಪಾಡ್ಕೊಳ್ಳೋದು ಅವ್ರದ್ದು ಇದಾಗತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಆದರೆ ಈ ಸಭಾಪತಿಗಳು ಏನು ಮಾಡ್ತಾ ಇದ್ದಾರೆ, ಒಂದು ಪಕ್ಷಕ್ಕೆ ಬೆಣ್ಣೆ ಇನ್ನೊಂದು ಪಕ್ಷಕ್ಕೆ ಸುಣ್ಣ ಅಂತ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟು ಕೆಟ್ಟದಾಗಿ ಮಾತಾಡ್ತಾ ಇರೋವಂತಹ ಅವರದೇ ಪಕ್ಷದ ಶಾಸಕರನ್ನ ಕೂತ್ಕೊಂಡು ಏನೋ ಒಂದು ಸಿನಿಮಾನೋ ಒಂದು ಹಾಡೋ ನೋಡೋ ರೀತಿ, ಎಂಜಾಯ್ ಮಾಡೋ ರೀತಿನಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು ಅನ್ಸ್ಕೊಂಡವರು. ಇದು ತುಂಬಾನೇ ಕೆಟ್ಟ ಸಂಸ್ಕೃತಿಗೆ ನಾಂದಿ ಹಾಡಿರೋ ಅಂಥದ್ದು. ನಾಂದಿ ಅಂತಲ್ಲ, ಈ ಹಿಂದೆ ಸಭಾಪತಿಗಳೇ ಆಗಿದ್ದಂತಹ ರಮೇಶ್ ಕುಮಾರ್ ಅವರು ಕೂಡ ಕೆಟ್ಟದಾಗಿ ಹೆಣ್ಣಿನ ಮೇಲೆ ಮಾತಾಡ್ತಾರೆ. ಅವರೇ ಹೇಳ್ತಾರೆ, ಇಫ್ ಎ ರೇಪ್ ಇಸ್ ಹ್ಯಾಪನಿಂಗ್ ಲೈ ಡೌನ್ ಅಂಡ್ ಎಂಜಾಯ್ ಅಂತ ಹೇಳ್ತಾರೆ. ಏನು ಇದು ಒಂದು ಕಾಂಗ್ರೆಸ್ನ ಒಂದು ಮನಸ್ಥಿತಿ, ಒಂದು ಸಂಸ್ಕಾರವನ್ನ ತೋರಿಸ್ತಾ ಇದೆ ಮೇಡಮ್. ಇಷ್ಟು ಚೀಪ್ ಆಗಿ ಇನ್ನು ಯಾವುದೇ ಪಕ್ಷದ ನಾಯಕರು ನಡೆಸ್ಕೊಳಕ್ಕಾಗಲ್ಲ. ಜನತಾ ದರ್ಶನದ ಟೈಮಲ್ಲಿ ಕೂಡ ಒಂದು ಮಹಿಳೆ ಏನೋ ಸಮಸ್ಯೆ ತಗೊಂಡು ಬಂದಾಗ ನೀವು ಪರಿಹಾರ ಮಾಡಿಕೊಟ್ಟಿಲ್ಲ ಅಂದಾಗ CM ಸಿದ್ದರಾಮಯ್ಯನವರು ಕೋಪ ಮಾಡಿಕೊಂಡು ಆಕೆ ಬಟ್ಟೆ ವಸ್ತ್ರಕ್ಕೆ ಕೈ ಹಾಕ್ತಾರೆ. ಈ ರೀತಿಯಾದಂತಹ ಒಬ್ಬ CM ಇದ್ದಾಗ ಅವರ ಮಂತ್ರಿ ಮಂಡಲದ ಶಾಸಕರು, ಅವರೇ ನೇಮಿಸಿರುವಂತಹ ಒಬ್ಬ ಸಭಾಪತಿಗಳು ಈ ರೀತಿ ನಡ್ಕೋತಾರೆ ಅಂತಂದ್ರೆ, ಇದು ಅಲ್ಲಿ ಮೇಲೆ ಅದು ಹೇಳ್ತಾರಲ್ಲ ಹಿರಿಯ ಕಂಚಾಳಿ ಮನೆ ಮಂದಿಗೆ ಅಂತ, ಅಲ್ಲಿಂದ ಪ್ರಾರಂಭ ಆಗಿ ಇಡೀ ಕಾಂಗ್ರೆಸ್ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಇವತ್ತು ಜಗಜ್ಜಾಹಿರ ಮಾಡಿರೋಂಥ ಸದನದಲ್ಲಿ. ಆದರೆ ಕರ್ನಾಟಕದ ವಿಧಾನಸಭೆ, ವಿಧಾನ ಪರಿಷತ್ ಏನಿದೆ, ಅದರ ಸ್ಟೇಟಸ್ ಏನಿದೆ, ಇಷ್ಟು ವರ್ಷ ಅದು ಯಾವ ರೀತಿ ನಡ್ಕೊಂಡ್ ಬಂದಿತ್ತು, ಅದೆಲ್ಲದನ್ನ ಮರೆತು ಕಾಂಗ್ರೆಸ್ನವರು ಇವತ್ತು ಬಿಹೇವ್ ಮಾಡ್ತಾ ಇರುವಂಥದ್ದು. ಇದು ತುಂಬಾನೇ ಬೇಜಾರಾಗುವಂತಹ ದುಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಪಕ್ಷ.